ಬಿಜೆಪಿ ಗೌರ್ಮೆಂಟ್ ಇಲ್ಲಿವರೆಗೂ ಗೋವಾಗೆ ಎದುರ್ಕೊಂಡು ನಮಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ನಾನು ಜೋಶಿ ಅವ್ರ ಹತ್ರ 3-4 ಸತಿ ಭೇಟಿ ಮಾಡಿದ್ದೀನಿ. ಅವ್ರ ಮಿನಿಸ್ಟ್ರು ನನಗೂ ಭೇಟಿ ಮಾಡೋರು ಅಂತ ಹೇಳ್ತಾರೆ. ಏನ್ ಸುಖ ಏನ್ ಸುಖ ಅಂತ ಏನವರು ಆಯ್ತಪ್ಪ ಬಿಜೆಪಿ ಇಷ್ಟು ಜನ ಎಂಪಿಗಳು ಇಟ್ಕೊಂಡು ವಾಟ್ ಇಸ್ ದೇರ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಆನ್ ಇರಿಗೇಷನ್ ಫ್ರಂಟ್? ಇಲ್ಲ ಕೃಷ್ಣ ವಾಟರ್ದು ಇಲ್ಲ, ಮಾದಾಯಿದು ಇಲ್ಲ. ಈಗ ನಾವು ಬೇಕಾದಷ್ಟು ತಂದಿದ್ದೀವಿ. ಸುಪ್ರೀಂ ಕೋರ್ಟ್ ಅವರು ಪಾಪ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ನೀವೇ ವರ್ಕಿಂಗ್ ಇದು CWC ತೀರ್ಮಾನ ಮಾಡ್ಕೊಳ್ಳಿ ಅಂತ. ನಾವಲ್ಲಿ ಈಗಾಗಲೇ ಆಫೀಸ್ ಓಪನ್ ಮಾಡ್ತಿದ್ದೀವಿ. ಈಗ ಅಲ್ಲೂ ಕೂಡ ಈಗ ಹೊಸ DPR ಪ್ರೆಸೆಂಟ್ ಮಾಡ್ತಾ ಇದೀವಿ. ಕೊಡಿಸ್ಲಿ, ಈಗ ಎಲ್ಲರೂ ಅಡ್ವಾಂಟೇಜ್ ತಗೊಳಕ್ ಹೋಗ್ತಾರೆ. ನಿಮ್ ಕಾಂಟ್ರಿಬ್ಯೂಷನ್ ಏನ್ ಹೇಳಿ? ಓಲಿ ದುಡ್ಡು ಕೊಡಿಸಿದ್ದೀರಾ? ಮಾತಾಡೋ ಪ್ರಕಾರ ಮಾಡಿದ್ದೀರಾ? ಈಗ ನಾವು ಎಷ್ಟು ರಿಸ್ಕ್ ತಗೊಂಡು ಅವ್ರಿಗೆಲ್ಲ ದುಡ್ಡು 25, 35, 40 ಲಕ್ಷ ಕೊಡ್ಬೇಕು ಅಂತ ತೀರ್ಮಾನ ಮಾಡೋದು. ಮೊನ್ನೆ ಕೇಸ್ ಎಲ್ಲ ವಾಪಸ್ಸು ಬಂದು ಅದನ್ನ ಇದರ ಮುಖಾಂತರ ಲೋಕಾದಾಲತ್ ಮುಖಾಂತರ ಮಾಡಬೇಕು ಅಂತ ಈಗಾಗಲೇ ಹೈಕೋರ್ಟ್ಗಳಲ್ಲಿ ಈಗಾಗಲೇ ತೀರ್ಮಾನ ಬಂದಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಾಪಸ್ ಹಾಕಿದ್ದಾರೆ. ಇವೆಲ್ಲ ನಾವ್ ಏನ್ ಬೇಕೋ, ನಮ್ಮ ಪರವಾಗಿ ಏನ್ ಬೇಕೋ ನಾವೆಲ್ಲ ನಮ್ಮ ಡ್ಯೂಟಿ ನಾವು ಮಾಡಿದೀವಿ. ಬಿಜೆಪಿ ಆಸ್ ಫೇಲ್ಡ್. ಇಲ್ಲಿ ಹಬ್ಬ ಮಾಡಿದ್ರು, ಸೆಲೆಬ್ರೇಷನ್ ಮಾಡಿದ್ರು. ಯಾರು ಸೆಲೆಬ್ರೇಷನ್ ಏನಾಯ್ತು? ಬೊಮ್ಮ ಯಾಕೆ ಮಾತಾಡ್ತಾ ಇಲ್ಲ? ಶೆಟ್ರ್ ಯಾಕೆ ಮಾತಾಡ್ತಾ ಇಲ್ಲ? ಪ್ರೈಮ್ ಮಿನಿಸ್ಟರ್ ಹೋಗಿ ಭೇಟಿ ಮಾಡೋಷ್ಟು, ಅಪಾಯಿಂಟ್ಮೆಂಟ್ ತೊಗೊಳ್ಳೋಷ್ಟು ಶಕ್ತಿನೂ ಇಲ್ಲ ಅವ್ರಿಗೆ. ಓಲಿ ನಮ್ಮನ್ನ ಕರ್ಕೊಂಡು ಹೋಗೋದು ಬೇಡಪ್ಪ, ಅವರೇ ಹೋಗ್ಲಿ. ಈ ಏನ್ ವನ್ಯ ಯಾವ ಟೈಗರ್ ಇದೆ ಅಲ್ಲಿ? ಯಾವ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ ಅಲ್ಲಿ? ನೋಡೋಣ. ನಾನು ಈ ತಿಂಗಳಾದ್ಮೇಲೆ ಕೆಲವು ಡಿಸಿಷನ್ಗಳು ತಗೊಳ್ತೀನಿ ಈ ವಿಚಾರದಲ್ಲಿ. ಅದಕ್ಕೆ ಮೊನ್ನೆ ಅಸೆಂಬ್ಲಿಲಿ HK ಪಾಟೀಲ್ ಅವ್ರಿಗೆ ಹೇಳಿ ಕೌನ್ಸಿಲ್ ಅಲ್ಲಿ ಒಂದು ರೆಸಲ್ಯೂಷನ್ ಮೂವ್ ಮಾಡ್ತಾರೆ ಕೃಷ್ಣ ವಾಟರ್ ವಿಚಾರದಲ್ಲಿ. ಈಗ ಕೇಳ್ತೀವಿ, ಮಾದಾಯಿ ಒಂದೇ ಅಲ್ಲ ರೀ, ಆಲ್ ಇರಿಗೇಷನ್ ಪ್ರಾಜೆಕ್ಟ್